ಬೆಂಗಳೂರಿನ ಡಿಜೆಹಳ್ಳಿ ಜೊತೆಗೆ ಮೈಸೂರು, ತದನಂತರ ದಾವಣಗೆರೆ, ತದನಂತರ ನಾಗಮಂಗಲ, ತದನಂತರ ಈಗ ಮೈಸೂರಿನಲ್ಲೂ ಕೂಡ ಡಿಜೆಹಳ್ಳಿ ಕೆಜೆಹಳ್ಳಿಯ ರೀತಿಯಲ್ಲೇನೆ ಘಟನೆ ನಡೆದಿದೆ. ಇನ್ನುಳಿದಂಥವರು ಯಾರು ಬೇಕಾದರೂ ಯಾವ ಧರ್ಮದ ಬಗ್ಗೆಯೂ ಕೂಡ ಮಾತನಾಡಬಹುದು. ಆದರೆ ಈ ಧರ್ಮದ ಬಗ್ಗೆ ಯಾರು ಕೂಡ ಮಾತನಾಡೋಂಗಿಲ್ಲ. ಮಾತನಾಡಿದ್ರೆ ಸಾಕು ಕಲ್ಲುಗಳು ತೂರಾಟ ನಡೆಯುತ್ತೆ, ಕಾನೂನನ್ನು ಕೈಗೆತ್ಕೊಳ್ತಾರೆ, ಕಣ್ಣಾಗ ಹೊಡೆದಾಕ್ತಾರೆ. ಮೈಸೂರಿನಲ್ಲಿ ಡಿಜೆಹಳ್ಳಿ ಕೆಜೆಹಳ್ಳಿಯ ರೀಕ್ಯಾಪ್ ಕಾಣಿಸಿಕೊಳ್ತಾ ಇದೆ. ಹೇಗೆ ಅನ್ಯ ಧರ್ಮದ ಬಗ್ಗೆ ನಿಂದನಾತ್ಮಕವಾಗಿರುವಂತಹ ಪೋಸ್ಟ್ ಅನ್ನ ಮಾಡಿದ್ರು ಅಂತ ಹೇಳಿ. ಹಾಗಿದಾಗ ಬೇರೆ ಧರ್ಮದ ಬಗ್ಗೆಯೂ ಕೂಡ ನಿಂದನಾತ್ಮಕವಾಗಿ ಪೋಸ್ಟ್ ಮಾಡ್ತಾರಲ್ಲ, ಅವರು ಹೀಗೆ ಕಲ್ಲೆಸ್ಕೊಂಡು ಓಡಾಡಬೇಕಾ? ಉದಯಗಿರಿ ಠಾಣೆ ಪೊಲೀಸರ ಮೇಲೆ ಕಲ್ಲನ್ನ ಎಸೆಯುವಂತ ಕೆಲಸವನ್ನ ಮಾಡ್ತಾರೆ ನೋಡಿ. ಪೊಲೀಸರ ಮೇಲೇನೆ ರಾತ್ರಿ ಠಾಣೆ ಎದುರು ಜಮಾಯಿಸ್ತಾರೆ ಉದ್ರಿಕ್ತರ ಗುಂಪು. ಈ ಕೃತ್ಯವನ್ನೇ ಎಸಗ್ತಾರೆ. ಪೊಲೀಸ್ ವಾಹನದ ಮೇಲೆ ಕಲ್ಲು ಹೊಡಿತಾರೆ, ಕಣ್ಣು ಕಲ್ಲು ಬಿಸಾಕ್ತಾರೆ. ಘಟನಾ ಸ್ಥಳದಲ್ಲಿ ಈಗ ಕಲ್ಲುಗಳು ಯಾವ ರೀತಿಯಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಆ ದೃಶ್ಯದಲ್ಲಿ ನೀವು ನೋಡ್ತೀರಾ, ಚೀಲಗಳಲ್ಲೆಲ್ಲ ತುಂಬಿಟ್ಟಿದ್ದಾರೆ. ಈ ರೀತಿಯಾದಂಥ ಪರಿಸ್ಥಿತಿ ಇರಬೇಕಾದಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಏನೋ ಮಾಡಿದ್ರು ಅಂತ ಹೇಳ್ಬಿಟ್ಟು ಪೊಲೀಸ್ ಠಾಣೆಗೆಲ್ಲ ನೀವು ಕಲ್ಲು ಎಸೆಯುವ ಮಟ್ಟಕ್ಕೆ ಹೋಗ್ತೀರಾ ಅನ್ನೋದಾದರೆ ನಿಮ್ಮ ಮನಸ್ಥಿತಿ ಹೇಗಿದೆ? ನಿಮಗೇನು ಕಲಿಸಿಕೊಡ್ತಾ ಇದ್ದಾರೆ? ನಿಮ್ಮ ಧರ್ಮದಲ್ಲಿ ಯಾವ ರೀತಿಯಾದಂಥ ಪಾಠವನ್ನು ಮಾಡ್ತಾ ಇದ್ದಾರೆ? ಏನಾದರೂ ಹೆಚ್ಚು ಕಡಿಮೆ ಆದರೆ ಕಲ್ಲು ತೊಗೊಂಡು ಹೋಗಿ ಹೊಡಿತಾ ಇರು ಅಂತ ಹೇಳಿ. ಏನು ಮಾಡೋಕ್ಕಾಗತ್ತೆ ಈ ವಿಚಾರದಲ್ಲಿ? MLA ಪುತ್ರನ ದರ್ಪ BJP ನಾಯಕರು ಈಗ ಕಿಡಿಕಾರ್ತಾ ಇದ್ದಾರೆ. ಯಾರು, ಯಾಕೆ ಈ ರೀತಿಯಾಗಿರೋದು? ಬಂಧಿಸಿ ಗಡಿಪಾರು ಮಾಡುವಂತೆ ಈಗ ಆಗ್ರಹಿಸ್ತಾ ಇದ್ದಾರೆ. ಯಾರು ಮಾಡಿದ್ದಿದನ್ನ, ಯಾಕೆ ಕೃತ್ಯವನ್ನು ಮಾಡಿದ್ರು? ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣಂಗೆ ಪೋಸ್ಟ್ ಹಾಕ್ತಾರ್ರಿ. ಅವುಗಳಿಗೆಲ್ಲ ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ದೇಶ ಹೊತ್ತಿ ಉರಿಯುತ್ತೆ. ಅದರ ಕಾಮನ್ ಸೆನ್ಸ್ ಆ ಧರ್ಮದಲ್ಲಿರುವಂಥವ್ರು ತಿಳಿಸೋಕ್ಕಾಗ್ತಿಲ್ವಾ? ಇನ್ನೆಲ್ಲವನ್ನ ಕೂಗಿ ಹೇಳ್ತೀರಾ, ಅದನ್ನ ಕೂಗಿ ಹೇಳಕ್ಕಾಗೋದಿಲ್ವಾ? ದೆಹಲಿ ಚುನಾವಣೆ ಫಲಿತಾಂಶ ಮೈಸೂರಿನಲ್ಲಿ ಎಫೆಕ್ಟ್. ಅನ್ಯ ಧರ್ಮದ ಬಗ್ಗೆ ನಿಂದನಾತ್ಮಕ ಪೋಸ್ಟ್. ಠಾಣೆ ಪೊಲೀಸರ ಮೇಲೆ ಕಲ್ಲೇಟು. ರಾಶಿ ಕಲ್ಲೆಸೆದವರಿಗೆ ಹುಡುಕಾಟ. ಬೆಂಗಳೂರಿನ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ, ಹುಬ್ಬಳ್ಳಿ ಗಲಭೆ ನಂತರ ಮೈಸೂರಿನ ಉದಯಗಿರಿ ಉದ್ವಿಗ್ನಗೊಂಡಿದೆ. ಅನ್ಯ ಧರ್ಮದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿದ ಯುವಕನೋರ್ವನಿಂದ ಇಷ್ಟೆಲ್ಲ ಅವಾಂತರಗಳು ನಡೆದಿದೆ. FBಯಲ್ಲಿ ಯುವಕನೋರ್ವ ಹಾಕಿದ್ದ ನಿಂದನಾ ಪೋಸ್ಟ್ ಖಂಡಿಸಿ ನಿನ್ನೆ ರಾತ್ರಿ ಉದಯಗಿರಿ ಠಾಣೆಯಲ್ಲಿ ಜನಸಮೂಹ ಮುತ್ತಿಗೆ ಹಾಕಿತ್ತು. ಪೋಸ್ಟ್ ಹಾಕಿದವನನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಿತು. ಈ ವೇಳೆ ಉದ್ರಿಕ್ತರ ಗುಂಪು ಪೊಲೀಸ್ ಠಾಣೆ ಮತ್ತು ವಾಹನಗಳ ಮೇಲೆ ಕಲ್ಲು ತೂರಿದ್ದಾರೆ. ತಡರಾತ್ರಿಯಲ್ಲೂ ಪೊಲೀಸ್ ಠಾಣೆ ಎದುರು ಜಮಾಯಿಸಿದ ಸಾವಿರಾರು ಮಂದಿ ಪ್ರತಿಭಟನೆ ನಡೆಸಿದ್ರು. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಹರಿಸಾಹಸನೆ ಪಡಬೇಕಾಯಿತು. ಈ ವೇಳೆ ಪ್ರತಿಭಟನಾ ನಿರತರನ್ನ ಚದುರಿಸೋಕೆ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಅಶ್ರುವಾಯು ಸಿಡಿಸಿದ್ರು. ಆದರೆ ಆಕ್ರೋಶಿತರು ಏಕಾಏಕಿ ದಪ್ಪ ಕಲ್ಲುಗಳನ್ನ ತೆಗೆದುಕೊಂಡು ಠಾಣೆ ಮೇಲೆ ಎಸೆದಿದ್ದಾರೆ. ಘಟನೆಯಲ್ಲಿ 14 ಪೊಲೀಸರಿಗೆ ಗಾಯಗಳಾಗಿದ್ದು, ವಾಹನಗಳ ಗಾಜು ಪುಡಿಯಾಗಿದೆ. ಇನ್ನು ಘಟನಾ ಸ್ಥಳದಲ್ಲಿ ರಾಶಿ ಕಲ್ಲು ಪತ್ತೆಯಾಗಿದೆ. ಚೀಲದಲ್ಲಿ ತುಂಬಿಟ್ಟಿದ್ದ ಕಲ್ಲುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ರಾತ್ರಿ ಮೈಸೂರಿನ ಉದಯಗಿರಿಯಲ್ಲಿ ಒಂದು ಪೋಸ್ಟರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಧರ್ಮದ ಯುವಕರ ನಡುವೆ ಗಲಾಟೆ ಆಗಿರುವಂಥದ್ದು. ಒಂದು ಧರ್ಮದ ಯುವಕರು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡಿರುವಂತಹ ಪ್ರಸಂಗವೂ ಕೂಡ ನಡೆದಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಉದಯಗಿರಿ ಪೊಲೀಸ್ ಠಾಣೆಯ ಮುಂದೆ ನಿಂತಿದ್ದಂತಹ ಕಾರುಗಳಿಗೂ ಕೂಡ ಒಂದು ಧರ್ಮದ ಯುವಕರು ಕಲ್ಲನ್ನು ತೂರಿರುವಂಥದ್ದು, ಜೊತೆಗೆ DCPಯ ಕಾರಿನ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಪ್ರಮುಖವಾಗಿ ಈಗ ಸದ್ಯಕ್ಕೆ ಉದಯಗಿರಿ ಪೊಲೀಸ್ ಠಾಣೆಯ ಸುತ್ತ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೀಗ ಗಮನಿಸ್ತಾ ಇರ್ಬೋದು, ನಿನ್ನೆ ರಾತ್ರಿ ಈ ಒಂದು ಗಲಾಟೆ ನಡೆದಿರುವಂಥದ್ದು. ಒಂದು ಧರ್ಮದ ಯುವಕ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತಹ ಒಂದು ಪೋಸ್ಟರ್ನಲ್ಲಿ ಒಂದು ಧರ್ಮದವನ್ನು ಅವಹೇಳನ ಮಾಡ್ದ ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ಧರ್ಮದ ಯುವಕರು ಗುಂಪು, ದೊಡ್ಡ ಮಟ್ಟದ ಗುಂಪು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದೆ. ಏಕಾಏಕಿಯಾಗಿ ಕಲ್ಲು ತೂರಾಟವನ್ನು ಕೂಡ ನಡೆಸಿರುವಂಥದ್ದು. ಪೊಲೀಸ್ ಠಾಣೆಯ ಮೇಲೆ ಜೊತೆಗೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ದಾರೆ. ಪರಿಣಾಮವಾಗಿ ಲಘು ಲಾಠಿ ಚಾರ್ಜನ್ನು ಕೂಡ ಮಾಡಿರುವಂಥದ್ದು. ತಾವೀಗ ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಕಲ್ಲುಗಳನ್ನು ಒಂದು ಧರ್ಮದ ಯುವಕರು ಎಸೆದಿದ್ದಾರೆ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಪೊಲೀಸ್ ಠಾಣೆಯ ಒಳಭಾಗದಲ್ಲಿ ಬಿದ್ದಂತಹ ಕಲ್ಲುಗಳು. ಇಂತಹ ಕಲ್ಲುಗಳು, ಇಟ್ಟಿಗೆಗಳು ತಾವೀಗ ಗಮನಿಸ್ತಾ ಇರ್ಬೋದು. ಒಟ್ಟು ಎಲ್ಲ ಕಲ್ಲು ಇಟ್ಟಿಗೆಗಳನ್ನೆಲ್ಲದನ್ನು ಕೂಡ ಪೊಲೀಸ್ ಠಾಣೆಯ ಒಳಭಾಗಕ್ಕೆ, ಪೊಲೀಸ್ ಠಾಣೆಯ ಮೇಲೆ ಇಷ್ಟೊಂದು ಕಲ್ಲುಗಳನ್ನು ಎಸೆಯುವಂಥ ಕೆಲಸವನ್ನು ಒಂದು ಧರ್ಮದ ಯುವಕರು ಮಾಡಿದ್ದಾರೆ. ಈ ಎಲ್ಲ ಕಲ್ಲುಗಳನ್ನು ಈಗ ಪೊಲೀಸರು ಒಂದು ಕಡೆಯಲ್ಲಿ ಸಂಗ್ರಹಿಸಿದ್ದಾರೆ. ಒಟ್ಟಾರೆ ನಿನ್ನೆ ಸದ್ಯಕ್ಕೆ ಒಂದು ರೀತಿಯಾದ ದೊಡ್ಡ ಮಟ್ಟದ ಗಲಾಟೆ ಆಗುವಂಥ ಸಂದರ್ಭವನ್ನು ಪೊಲೀಸರು ಸಮಯ ಪ್ರಜ್ಞೆಯಿಂದ ಅದನ್ನು ನಿಯಂತ್ರಣವನ್ನು ಮಾಡಿದ್ದಾರೆ. ಆದರೆ ಪೊಲೀಸರ ವೆಹಿಕಲ್ಗಳ ಮೇಲೆ ಯಾವಾಗ ಕಲ್ಲು ತೂರಾಟಗಳು ಹೆಚ್ಚಾಯಿತೋ ಆ ಸಂದರ್ಭದಲ್ಲಿಯೇ ಪೊಲೀಸರು ಕೂಡ ಲಘು ಲಾಠಿ ಚಾರ್ಜನ್ನು ಕೂಡ ಮಾಡಿರುವಂಥದ್ದು, ಅಶ್ರವಾಯುವನ್ನು ಕೂಡ ಸಿಡಿಸಿರುವಂಥದ್ದು. ನಿಂದನಾ ಪೋಸ್ಟ್ ಮಾಡಿದ್ದ ಆರೋಪಿ ಅರೆಸ್ಟ್.
ಕಲ್ಯಾಣಗಿರಿಯ ಸುರೇಶ್ ಬಂಧಿತ. ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಕಲ್ಯಾಣಗಿರಿಯ ಸುರೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಆತನ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಇನ್ನು ಕಲ್ಲು ತೂರಾಟ ನಡೆಸಿದವರ ಪತ್ತೆಗೆ ಇಳಿದಿರುವ ಪೊಲೀಸರು ಠಾಣೆ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಇನ್ನು ಠಾಣೆಗೆ ಆಗಮಿಸಿದ ಎಡಿಜಿಪಿ ಹಿತೇಂದ್ರ ಮಾತನಾಡಿ, ಸುಮೋಟೋ ಕೇಸ್ ಹಾಕಿ ಆರೋಪಿಯನ್ನ ಬಂಧಿಸಲಾಗಿದೆ. ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತ ಒಂದು ಗುಂಪು ಪ್ರಚೋದನೆಗೆ ಒಳಗಾಗಿದೆ. ಗಲಾಟೆ ಮಾಡಿದವರ ಬಂಧನಕ್ಕೆ ಸ್ಥಳೀಯ ಪೊಲೀಸರಿಂದ ತಂಡ ರಚನೆ ಮಾಡಲಾಗಿದೆ. ಗಲಾಟೆ ಹಿಂದೆ ಯಾವುದಾದ್ರೂ ಸಂಘಟನೆ ಇದೆಯಾ ಎಂಬುದು ತನಿಖೆಯಿಂದ ಗೊತ್ತಾಗಲಿದೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ ಅಂದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಒಂದು ಗುಂಪು ಪ್ರಚೋದನೆಗೊಂಡು ಅವರು ಪೊಲೀಸರು ಸೋಮಟ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ, ಅವನಿಗೇನು ಆಗೋದಿಲ್ಲ, ನಮಗೆ ಕೊಡಿ ಅಂತೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಪೊಲೀಸರು ಬಲ ಪ್ರಯೋಗ ಮಾಡಿ ಅವರಿಗೆ ಚದುರಿಸಿದ್ದಾರೆ. ಈಗ ಅದರಲ್ಲಿ ಕೆಲವರು ಕಲ್ಲು ತೂರಾಟ ಮಾಡಿ ಅದು ಕೆಲವು ವಾಹನಗಳಿಗೆ ಜಖಮಾಗಿದೆ, ಕೆಲವು ಜನಕ್ಕೂ ಕೂಡ ಏಟಾಗಿದೆ, ಯಾರು ಇನ್ಪೇಷೆಂಟ್ ಆಗಿ ಯಾರಿದ್ದಾರೆ. ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ ಫುಟೇಜು ಎಲ್ಲ ನೋಡಿ ಈಗ ಅದನ್ನು ಯಾರ್ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋ ಪ್ರಕ್ರಿಯೆ ಜಾರಿಯಲ್ಲಿದೆ. ಉದಯಗಿರಿ ಠಾಣೆ ಪೊಲೀಸರಿಗೆ ಕಲ್ಲೇಟು. ಸರ್ಕಾರದ ವಿರುದ್ಧ ಕೆಂಡಕಾರಿದ ವಿಪಕ್ಷ. ಉದಯಗಿರಿ ಹಿಂಸಾಚಾರ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಠಾಣೆಗೆ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಂಡ್ರು. ಬಳಿಕ ಮಾತನಾಡಿದ ಪ್ರತಾಪ್ ಸಿಂಹ, ಪುಂಡ ಮುಸ್ಲಿಮರು ನಿನ್ನೆ ಆಕ್ರಮಣ ಮಾಡಿದ್ದಾರೆ. ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆ. ಪೊಲೀಸರನ್ನೇ ಗುರಿಯಾಗಿಸಿ ದಾಳಿ ಆಗ್ತಿದೆ. ಟಿಪ್ಪು ಸಂತತಿ ಮಾಡಿರುವ ಗಲಾಟೆ ಇದು. ಸಿದ್ದರಾಮಯ್ಯ ಆಡಳಿತ ಹೇಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಕೇಜ್ರಿವಾಲ್ ಸೋತ್ರೆ ಉದಯಗಿರಿ ಮುಸ್ಲಿಮರಿಗೆ ಯಾಕೆ ರೋಷ ಬರುತ್ತೆ ಅಂತ ಪ್ರಶ್ನಿಸಿದ್ದಾರೆ. ನಿಮ್ಮ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿನಲ್ಲೇ ಪೊಲೀಸ್ ಇಲಾಖೆ ಮೇಲೆ ಈ ರೀತಿ ಆಕ್ರಮಣ ಆಗುವಂಥದ್ದು ಇದು ನಿಮ್ಮ ಆಡಳಿತ ಎಷ್ಟು ರೀತಿ ವೈಫಲ್ಯವನ್ನು ತೋರ್ತಾ ಇದೆ ಅನ್ನೋದಕ್ಕೆ ನೀವು ಎಷ್ಟು ಅಸಮರ್ಥ ಮುಖ್ಯಮಂತ್ರಿ ಇದ್ದೀರಿ. ನಿಮ್ಮ ಊರಿನಲ್ಲೇ ನಿಮ್ಮ ಬಗ್ಗೆ ಗೌರವ ಇಲ್ಲ ಮತ್ತು ಭಯ ಇಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ. ನಿಮ್ಮ ಅಸಮರ್ಥತೆಯ ಪ್ರತೀಕ ಈ ಘಟನೆ ಆಗಿದೆ. ಇನ್ನು ಘಟನೆ ಖಂಡಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಮುಸ್ಲಿಂ ಮತಾಂಧರು ಮೂಟೆಗಳಲ್ಲಿ ಕಲ್ ತುಂಬಿಕೊಂಡು ದಾಳಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ದಿನೇ ದಿನೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹಳ್ಳ ಹಿಡಿತಾ ಇದೆ ಅಂತ ಟೀಕಿಸಿದ್ರು. ಸಿಟಿ ರವಿ, ಮುಸ್ಲಿಮರು ಮಾತ್ರ ಯಾಕೆ ಕೇಳುತ್ತಾರೆ, ಸರ್ಕಾರ ಕೂಡ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ವಾಪಸ್ ತಗೊಂಡು ಒಂದು ಮಾಡಲ್ ಕೊಟ್ಟಿದ್ದಾರೆ. ನೀವು ಯಾವುದೇ ಸ್ಟೇಷನ್ ಹೊಡೆದಾಕಿ ನಿಮಗೇನು ಆಗಲ್ಲ, ಸುಮ್ಮನೆ FIR ಹಾಕ್ಸ್ಕೊಳ್ಳಿ, ಆಮೇಲೆ ನಾನು ಅದನ್ನು ಕ್ಯಾಬಿನೆಟ್ಗೆ ತಂದು ಅದನ್ನು ತೆಗೆದಾಕ್ತೀನಿ ಅನ್ನೋದು ಮೆಸೇಜ್ ಕೊಟ್ಟಿರೋದ್ರಿಂದ ಅವ್ರಿಗೂ ಧೈರ್ಯ. ಪೊಲೀಸರ ಮೇಲೇ ಹಲ್ಲೆ, ಪೊಲೀಸರ ಮೇಲೇ ದೌರ್ಜನ್ಯ, ಪೊಲೀಸ್ ಸ್ಟೇಷನ್ ನುಗ್ಗುವಂಥದ್ದು ಮಾಡಿರೋವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದರಿಂದ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದಕ್ಕೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಇಲ್ಲ. ಮುಸಲ್ಮಾನರೇ ಯಾಕೆ ಕೆರಳ್ತಾರೆ? ಕೆರಳಿಸುವಂಥ ಯಾವ ಸಂಘಟನೆ ಕೆಲಸ ಮಾಡ್ತಾಯಿದೆ ಅವ್ರ ಹಿಂದ್ಗಡೆ? ಇಡೀ ದೇಶದಲ್ಲೆಲ್ಲ ಹಿಂಗೆ ಕೆರಳ್ತಾರಪ್ಪ. ಯಾಕೆ ಕೆರಳ್ತಾರೆ? ಕಾಲು ಕೆರೆದು ಜಗಳ ಮಾಡೋದಕ್ಕೆ ನೆಪ ಕಾಯ್ತಾ ಇರ್ತಾರೆ ಅವರು. ಇದು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಂತ ಸಂಗತಿ. ನಾನು ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾನು ಮುಸ್ಲಿಂ ಸಮಾಜಕ್ಕೆ ಹೇಳೋದು, ಗೂಂಡಾಗಿರಿ ಮಾಡುವಂಥದ್ದನ್ನ ನಿಲ್ಲಿಸಬೇಕು. ಒಮ್ಮೆಲೆ ಬಂದು ಈ ರೀತಿ ದಾಂಧಲೆ ಮಾಡುವಂತ ಇದೇನು ಪಾಕಿಸ್ತಾನ ಅಲ್ಲ, ಇದೇನು ಅಫ್ಘಾನಿಸ್ತಾನ ಅಲ್ಲ, ಇದೇನು ಬಾಂಗ್ಲಾದೇಶ ಅಲ್ಲ. ಇದು ಹೇಗ್ ಬೇಕಾದಾಗ ಏನ್ ಬೇಕಾದ್ ಮಾಡೋದು. ನಾನು ಹೇಳೋದು, ಮುಸ್ಲಿಂ ಸಮಾಜ, ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ರೀತಿಯ ಅವಹೇಳನ ಮಾಡ್ತಾ ಇದ್ರಿ, ನಮ್ಮ ದೇವರುಗಳ ಬಗ್ಗೆ ಎಷ್ಟು ಅವಹೇಳನ ಮಾಡ್ತಾ ಇದ್ರಿ. ನಾವೇನಾದ್ರೂ ಹಾಗಾದ್ರೆ ಈ ರೀತಿ ಎದ್ದರೆ ಏನಾಗ್ಬೋದು? ಉದಯಗಿರಿ ಹಿಂಸಾಚಾರ ಪೊಲೀಸರಿಗೆ ರಾಜಣ್ಣ ಪಾಠ. ಹಿಂಸಾಚಾರಕ್ಕೆ ಪೊಲೀಸರೇ ಕಾರಣ ಅಂತೆ. ಮೈಸೂರು ಉದಯಗಿರಿ ಹಿಂಸಾಚಾರಕ್ಕೆ ಪೊಲೀಸರೇ ಕಾರಣ ಅಂತ ಪೊಲೀಸರ ವಿರುದ್ಧವೇ ಸಚಿವ KN ರಾಜಣ್ಣ ಆರೋಪ ಮಾಡಿದ್ದಾರೆ. ಈ ಪೊಲೀಸರಿಗೆ ಏನಾಗಿದೆ? ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ? ಯಾರೋ RSSನವರು ಕೃತ್ಯ ಮಾಡಿದ್ದು ಬಂಧಿಸಿದ್ದಾರೆ. ಉದಯಗಿರಿ ಮುಸ್ಲಿಂ ಬಾಹುಳ್ಯದ ಏರಿಯಾ. ಆತನನ್ನ ಪೊಲೀಸರು ಯಾಕೆ ಉದಯಗಿರಿ ಠಾಣೆಯಲ್ಲಿ ಇಟ್ರು ಅಂತ ಪ್ರಶ್ನಿಸಿದ್ದಾರೆ. ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಯಾರ್ಯಾರು ಪ್ರಚೋದನಕಾರಿ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಈಗ ಆಲ್ರೆಡಿ ಕ್ರಮಕ್ಕೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. JC ಪ್ರೊಡ್ಯೂಸ್ ಮಾಡಿದ್ದೀವಿ, JCL ಇದ್ದಾರೆ, ಎಲ್ಲ ಪೀಸ್ ಮೇಂಟೈನ್ ಮಾಡಬೇಕು, ಕ್ರಮ ತಗೋತಾರೆ. ಇಮಿಡಿಯೇಟ್ಲಿ ಪೊಲೀಸ್ ಹ್ಯಾವ್ ಟೇಕನ್ ಆ್ಯಕ್ಷನ್, ಇಮಿಡಿಯೇಟ್ಲಿ ಸ್ಟ್ರಾಂಗ್ ಇಂಟು ಆ್ಯಕ್ಷನ್. ಶಿವಮೊಗ್ಗ ಕೇಸ್ ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಖಂಡಿಸ್ತೀವಿ ನಾವು. ಯಾರೇ ಮಾಡಿದ್ರು ವಿಲ್ ನಾಟ್ ಅಲೋ ದಿಸ್ ಟು ಹ್ಯಾಪನ್. BJP RSSನವರೇ ಒಂದಷ್ಟು ಜನ ಇಲ್ಲಿ ಒಳಗಡೆ ನುಗ್ಗಿ ಗಲಾಟೆ ಸೃಷ್ಟಿ ಮಾಡಿರುವಂಥದ್ದು ಮಾಹಿತಿ ನಮಗಿದೆ. ಸುಮಾರು ಒಂದು 300 ಜನ RSS ಕಾರ್ಯಕರ್ತರು ಮೈಸೂರಿಗೆ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ, ಪೊಲೀಸ್ ಮಾಹಿತಿನ ನಾನು ಹೇಳ್ತಾ ಇರುವಂಥದ್ದು. ಅದೊಂದು 50 ಜನ NR ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದಾರೆ. ಟೋಪಿ ಹಾಕ್ಕೊಂಡು
ಕಲ್ಲೊಡೆಯುವಂಥದ್ದು, ಗಲಭೆ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. RSS BJPಯವರು ಮಾಡಿರುವಂಥದ್ದು ಹುನ್ನಾರ. ಯಾವುದೇ ಪರಿಸ್ಥಿತಿಯಲ್ಲಿ ಕಾನೂನನ್ನು ಕೈಗೆತ್ಕೊಳ್ಳುವಂಥದ್ದು ಯಾವುದೇ ಕ್ರಮ ಇದ್ರೂ ಅದು ಯಾರೇ ಮಾಡಿದ್ರು ಅದು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರು ತಪ್ಪಿಸ್ತಿದ್ದಾರೆ ಅಂಥವ್ರನ್ನ ದಸ್ತಗಿರಿ ಮಾಡಿ ಅಂತಲೂ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ನಾವೀಗ ಸೈಬರ್ ಕ್ರೈಮ್ನವರು ಸಾಮಾಜಿಕ ಜಾಲತಾಣ ಇದನ್ನು ಅತ್ಯಂತ ಬಿಗಿಯಾದಂಥ ನಿಯಮಗಳನ್ನ ನಾವು ರೂಪಿಸ್ಕೋಬೇಕಾಗುತ್ತೆ. ಉದಯಗಿರಿ ಘಟನೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟು ನಿಂದನಾ ಪೋಸ್ಟ್ ಹಾಕಿದವನ ಅರೆಸ್ಟ್ ಆಗಿದೆ. ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಪೊಲೀಸರು ತಪ್ಪು ಮಾಡಿದ್ರೆ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುತ್ತೇವೆ. ಮಾತಿಗೂ ತುಷ್ಟೀಕರಣ ಅನ್ನೋದು ಬಿಜೆಪಿಯ ಬುದ್ಧಿ ಅಂತಿದ್ದಾರೆ. ಅವರು ಯಾರು ಪೊಲೀಸ್ ಸ್ಟೇಷನ್ನಿಗೆ ನುಗ್ಗಿಗ ದಾಂಧಲೆ ಮಾಡಿದ್ದು ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಯಾರು ತಪ್ಪು ಯಾರು ಸರಿ ಅಂತೇಳಿ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ನವರು ಕಾನೂನು ಪ್ರಕಾರ ಏನು ಮಾಡಿರ್ತಾರೋ ಅದನ್ನು ಮಾಡಿರ್ತಾರೆ. ಒಂದು ವೇಳೆ ಅದು ತಪ್ಪು ಮಾಡಿದರೆ ಅವ್ರ ಮೇಲೂ ನಾವು ಕ್ರಮ ತೊಗೊತೀವಿ. ಇವೇನೇ ಅನೇಕ ಸಂದರ್ಭದಲ್ಲಿ ಆ ರೀತಿ ಆಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಪೊಲೀಸರ ಮೇಲಿನ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ವಿಪಕ್ಷಗಳಿಗೆ ಸರ್ಕಾರ ಟೀಕಿಸೋಕೆ ಅಸ್ತ್ರವೂ ಆಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಯಾವ ಕ್ರಮನೂ ತಗೊಳ್ಳಲ್ಲ. ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ ಕೇಸ್ ವಾಪಸ್ ತಗೊಂಡ್ರು, ಹುಬ್ಳಿ ಕೇಸ್ ವಾಪಸ್ ತಗೊಂಡ್ರು, ಇದು ಅಷ್ಟೇ.